ಮೈಕೆಲ್ ಏಂಜಲ್ ಯಾರು? ಪೇಂಟರು, ಆರ್ಟಿಸ್ಟು, ಸ್ಕಲ್ಪ್ಟರು ಕೂಡ. ಅವನ್ನ ಕೇಳಿದ್ರಂತ, ಮೈಕೆಲ್ ಏಂಜಲೋ ನೀನು ತುಂಬಾ ಒಳ್ಳೊಳ್ಳೆ ಶಿಲ್ಪಗಳು ಮಾಡ್ತೀಯಲ್ಲ, ಹೇಗೆ ಸಾಧ್ಯ? ಸರ್ ನಾನು ತುಂಬಾ ಸಿಂಪಲ್ ಕೆಲಸ ಮಾಡೋದು. ಇಲ್ಲಿ ಜಸ್ಟ್ ನೋಡಿ ಸರ್, ಇಲ್ಲಿ ಬಂಡೆ ಇದೆ ಅನ್ಕೊಳ್ಳಿ. ಬಂಡೆ ಇದೆ ಅಂದ್ರೆ ನಾನು ನನ್ಗೇನ್ ಬೇಕಲ್ಲ ಸರ್, ನನ್ಗೇನೋ ಕಲ್ಪನೆ ಇದೆಯಲ್ಲ, ಅದೇನು ಬೇಕು ಅದು ಇಟ್ಕೊಂಡು ಉಳಿದಿದೆಲ್ಲ ನೀಟಾಗಿ ಕಿತ್ತಾಕ್ಬಿಡ್ತೀನಿ ಸರ್ ಅಷ್ಟೆ. ಐ ಕೀಪ್ ವಾಟ್ ಐ ವಾಂಟ್. ಸೊ ಇದರ ಅರ್ಥ ಏನು ಅಂದ್ರೆ, ಇಫ್ ಯು ಫೋಕಸ್ ಆನ್ ವಾಟ್ ಯು ವಾಂಟ್, ಯು ಆರ್ ಗೋಯಿಂಗ್ ಟು ಗೆಟ್ ವಾಟ್ ಯು ವಾಂಟ್. ಯು ಆರ್ ಬೌಂಡ್ ಟು ಗೆಟ್ ವಾಟ್ ಯು ವಾಂಟ್. ಬಟ್ ನಮ್ದೆಲ್ಲ ಅಟೆನ್ಷನ್ ಏನಾಗ್ಬಿಟ್ಟಿದೆ ಅಂದ್ರೆ, ಮೊಬೈಲು, ಟಿವಿ, ಹೀರೋ, ಹೀರೋಯಿನ್ನು, ಅವೆಲ್ಲ ಯಾವ್ದೀಗ ಬೇಡವೋ ಅವು ಕಡೆ ಎಲ್ಲ ಸ್ವಲ್ಪ ಹೋಗ್ಬಿಟ್ಟಿದೆ. ಯಾವ್ದಾದ್ರು ತಪ್ಪಲ್ಲ, ಎಷ್ಟು ಬೇಕೋ ಅಷ್ಟು ನೋಡಿದ್ರೆ ಎಂಟರ್ಟೈನ್ಮೆಂಟ್ ಗ್ರೇಟ್ ವ್ಯಾಲ್ಯೂ. ನಾನು ಫಿಲಮ್ ನೋಡ್ತೀನಿ, ಟಿವಿ ನೋಡ್ತೀನಿ, ಎಲ್ಲವೂ ಬೇಕು, ಮೊಬೈಲು ಬೇಕು. ಆದರೆ ನನ್ನ ಅನುಕೂಲಕ್ಕೆ ಮಾಡ್ಕೋಬೇಕು, ನಾನು ಅದ್ರಲ್ಲಿ ದುಡಿಯಂಗಾಗಬೇಕು. ನನಗದು ಈಗ ಯಾವುದೋ ನೀವು ಲರ್ನಿಂಗ್ ಯಾವುದೋ ಪಾಠದ ಸರ್ಚ್ ಮಾಡಿದ್ರಿ, ಗ್ರೇಟ್. ಅದಕ್ಕೆ ರಿಲೇಟೆಡ್ ಫಿಲಮ್ ನೋಡಿದ್ರಿ, ಗ್ರೇಟ್. ನೋಡಿ, ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ. ಫೋಕಸ್ ಆನ್ ವಾಟ್ ಯು ವಾಂಟ್ ಅಂಡ್ ನಾಟ್ ಆನ್ ವಾಟ್ ಯು ಡೋಂಟ್ ವಾಂಟ್. ನಿಮ್ಮ ಫೋಕಸ್ಸು ಓದಕ್ಕೆ ಬಂದಿದ್ದೀರಿ, ಓದಕ್ಕೆ ಬಂದಿರೋದು ಬಿಟ್ಟು ಉಳಿದಿದ್ದೆಲ್ಲ ಮಾಡಿದ್ರೆ, ಮೊಬೈಲ್ ಕತೆ, ಮೊಬೈಲ್ ಬಂದಿದ್ದೇನಕ್ಕೆ? ಬರೀ ಮಾತಾಡಕ್ಕೆ. ಅದನ್ನ ಬಿಟ್ಟು ಉಳಿದಿದ್ದೆಲ್ಲ ಮಾಡ್ತಾ ಇದೆ ಈಗ. ಕರೆಕ್ಟಾ? ಹಾಗೆ ನಮ್ಮ ಜೀವನದಲ್ಲೂ ಹಂಗೆ ಆಗೋಗ್ಬಿಟ್ಟಿದ್ದೀವಿ ನಾವು. ಮೇನ್ ಮೊಬೈಲ್ ಬಂದಿರೋದು ಮಾತಾಡಕ್ಕೆ ಅಲ್ವಾ? ಅದನ್ನು ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು, ಅನಗತ್ಯವಾಗಿ ಮಾತಾಡೋದು ಬೇಡ. ಇದರ ಮೇನ್ ಏನು ಎಸೆನ್ಸ್ ಅಂದರೆ, ರಿಮೂವ್ ದ ಅನ್ವಾಂಟೆಡ್. ಬೇಡ ಅನಗತ್ಯ. ಯಾವುದು ಬೇಕೋ, ಯಾವ ಸಂದರ್ಭಕ್ಕೆ ಬೇಕೋ ಅದ್ರ ಕಡೆಗೆ ಫೋಕಸ್ ಮಾಡಿ. ಫೋಕಸ್ ಲೈಟ್. ನಿಮ್ಗೆ ಎಕ್ಸಾಂಪಲ್, ಕರೆಕ್ಟಾಗಿ ಫೋಕಸ್ ಮಾಡಿದ್ರೆ ಅಲ್ಲೊಂದು ಚಿತ್ರ ಬರ್ತದೆ. ಅದು ಬ್ಲರ್ ಆಗಿ ಹೇಗೆಗೋ ಫೋಕಸ್ ಮಾಡಿದ್ರೆ ಲೈಫನ್ನು ಹಂಗೆ ಬ್ಲರ್ ಆಗಿ ಕಾಣಿಸ್ತಾ ಇರುತ್ತೆ. ಕ್ಲಾರಿಟಿ ತಗೊಳ್ಳಿ. ಆ ಕ್ಲಾರಿಟಿ ತಗೊಳ್ಳೋದಕ್ಕೆ ಇವತ್ತು ನಾನು ನನ್ನ ಪರಿವರ್ತನೆಗೆ 35 ಅಂಶಗಳೇನು ಪ್ಲ್ಯಾನ್ ಮಾಡಿದ್ದೆ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಅದರಲ್ಲಿ ನೀವು 3-4 ಪಾಯಿಂಟ್ ಫಾಲೋ ಮಾಡಿದ್ರು ನಿಮ್ಮ ಲೈಫ್ ಇಲ್ಲಿರೋದ್ರಿಂದ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಾ. ನಾನೇನು ನಿಮಗೆ ವಿಶ್ ಮಾಡ್ತೀನಿ ಅಂದರೆ, ಬರೀ ಒಂದು ಲೆವೆಲ್ ಹೋಗ್ಬೇಡಿ, ಟಾಪ್ ಲೆವೆಲ್ಗೆ ಹೋಗಿ ಅಂತ ಆಶಿಸ್ತೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.